ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮಗೆಲ್ಲರಿಗೂ ಆಘಾತವಾಗುವಂತ ಒಂದು ಸುದ್ದಿ ಬಂದಿದೆ. ರೈತರು ಆಘಾತಕ್ಕೊಳಗಾಗೋದು ಸುದ್ದಿ ಬಂದಿದೆ. ಏನು? ಪೆಸಿಫಿಕ್ ಸಾಗರದ ಮಧ್ಯ ಮತ್ತು ಪೂರ್ವ ಭಾಗದ ಮೇಲ್ಮೈ ನೀರು ಈ ವರ್ಷದ ಅಂತ್ಯದೊಳಗೆ ಬಿಸಿಯಾಗುತ್ತೆ ಎನ್ನುವಂತಹ ಸುದ್ದಿ. ಹಾಗಾದ್ರೆ ಏನಾಗುತ್ತೆ ಬಿಸಿಯಾದರೆ? ಈ ಹಿಂದೆ ಭಾರತದಲ್ಲಿ ಇಂಥದ್ದೊಂದು ಪ್ರಹಸನಗಳು, ಇಂಥದ್ದೊಂದು ಬೆಳವಣಿಗೆಗಳಾಗಿದೆ. ಏನದು? ಸೂಪರ್ ಎಲ್ ನೀನೋ ಅಂತ. ಸೂಪರ್ ಎಲ್ ನೀನೋ ಅಂತ ಹೇಳಿದರೆ ಒಂದು ಬೆಸ್ಟ್ ಎಕ್ಸಾಂಪಲ್, ನಮ್ಮ ಮನೆಯಲ್ಲಿ ಒಂದು ಎ ಸಿ ಇದೆ ಅಂತ ಅಳ್ಕೊಳ್ಳೋಣ. ಎ ಸಿಯನ್ನು ನಾವು ಆನ್ ಮಾಡಿದಾಗ ಇಡೀ ಮನೆ ತಂಪಾದಂಥ ವಾತಾವರಣ ಇರುತ್ತೆ. ಅದೇ ಎ ಸಿ ತನ್ನ ಅನಿಲವನ್ನು ಹೆಚ್ಚು ಬಿಡುಗಡೆ ಮಾಡಿ ವಿಪರೀತವಾದಂತಹ ಈ ತಾಪಮಾನ ಜಾಸ್ತಿಯಾಗಿ ಬಿಸಿ ಆಗಿಬಿಟ್ರೆ ಅಲ್ಲಿ ಕುಳಿತುಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಅದೇ ಪರಿಸ್ಥಿತಿ ಪೆಸಿಫಿಕ್ ಸಾಗರದಲ್ಲಿ ಆದಾಗ ಉಂಟಾಗುವಂತಹ ಬೆಳವಣಿಗೆಯೇ ಸೂಪರ್ ಎಲ್ ನೀನೋ ಅಂತ ಕರೀತಾರೆ. ಅಂದರೆ ಅಗತ್ಯಕ್ಕಿಂತ ತಾಪಮಾನ ಹೆಚ್ಚಳ ಆಗೋದನ್ನು ಸೂಪರ್ ಎಲ್ ನೀನೋ ಅಂತ ಕರೀತಾರೆ. ಜಾಗತಿಕ ಹವಾಮಾನದ ಮೇಲೆ ಇದೊಂದು ಪ್ರಭಾವ ಬೀರಬಹುದು ಎನ್ನುವಂತಹ ಸುದ್ದಿಗಳಿದೆ. ಅಂದರೆ 2 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕೂಡ ಇದು ಹೆಚ್ಚಾದಾಗ ಪೆಸಿಫಿಕ್ ಮಹಾಸಾಗರದ ಸಮಭಾಜಕ ಪ್ರದೇಶದಲ್ಲಿ ಸಮುದ್ರದ ಮೇಲೆ ತಾಪಮಾನ ಸಾಮಾನ್ಯಕ್ಕಿಂತ ಅತ್ಯಂತ ಹೆಚ್ಚಾದಾಗ ಸಂಭವಿಸೋದೇ ಇಂಥದ್ದೊಂದು ತೀವ್ರ ಹವಾಮಾನದ ವಿದ್ಯಮ. ಹಾಗಾದರೆ ಏನೇನು ಬೆಳವಣಿಗೆಗಳಾಗುತ್ತೆ? ತಾಪಮಾನ ಹೆಚ್ಚಿದಂತೆ ಸಮುದ್ರದ ನೀರು ಕೂಡ ಅಂದರೆ ಬಿಸಿ ಆಗೋದಕ್ಕೆ ಶುರುವಾಗುತ್ತೆ. ಸಾಗರದ ಜೀವಿಗಳಿಗೆ ಒಂದು ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ. ಸೂಪರ್ ಎಲ್ ನೀನೋ ಎನ್ನುವಂತಹ ಬೆಳವಣಿಗೆ ಜಾಗತಿಕವಾಗಿಯೂ ಕೂಡ ಕೆಲವೊಂದಿಷ್ಟು ಬೆಳವಣಿಗೆಗೆ ಕಾರಣ ಆಗುತ್ತೆ. ಏನೇನು ಬೆಳವಣಿಗೆಗಳು? ಅದು ಕೃಷಿ ವಿಚಾರದಲ್ಲಿ ಆಗಿರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ, ದಕ್ಷಿಣ ಆಫ್ರಿಕಾ ಆಗಿರ್ಬೋದು, ಭಾರತ ಆಗಿರ್ಬೋದು, ಬೇರೆ ಬೇರೆ ಕಂಟ್ರಿಗಳಲ್ಲೂ ಕೂಡ ಇಂಥದ್ದೊಂದು ಬೆಳವಣಿಗೆಗಳಾಗುತ್ತೆ. ಉದಾಹರಣೆಗೆ ದಕ್ಷಿಣ ಅಮೇರಿಕಾ, ಪೆರು ಮತ್ತು ಇಕ್ವೆಡಾರ್ನಂತಹ ದೇಶಗಳಲ್ಲಿ ಪ್ರವಾಹದ ಭೀತಿ ಎದುರಾಗುವಂಥ ಸಾಧ್ಯತೆ ಇದೆ. ಪ್ರವಾಹದ ಭೀತಿ ಆಗ್ಬೋದು ಅಂತ ಹೇಳ್ತಾರೆ. ಯಾವ ಕಾರಣಕ್ಕಾಗಿ ಪ್ರವಾಹದ ಭೀತಿ ಆಗುತ್ತೆ? ದಕ್ಷಿಣ ಅಮೇರಿಕಾದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಮೀನುಗಾರರಿಗೆ ದೊಡ್ಡ ಹೊಡೆತ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಚಿಲಿ, ಪೆರು, ಇಕ್ವೆಡಾರ್ ಇದರಲ್ಲಿ ಮಳೆ ಹೆಚ್ಚಾಗ್ಬೋದು. ಇದರ ಜೊತೆಗೆ ಪೌಷ್ಟಿಕಾಂಶದ ನೀರು ಕಡಿಮೆಯಾಗಿ ವಿಪರೀತವಾದಂತಹ ಬಿಸಿಲು ಜಾಸ್ತಿಯಾಗಿ ಅದು ದೊಡ್ಡ ಮಟ್ಟದಲ್ಲಿ ಹೊಡೆತ ಆಗ್ಬೋದು. ಆಸ್ಟ್ರೇಲಿಯಾ, ಇಂಡೋನೇಷ್ಯಾಗೆ ಹೊಡೆತ ಆಗ್ಬೋದು. ಇದರ ಜೊತೆಗೆ ಭಾರತದ ಮೇಲೆ ಏನು ಪರಿಣಾಮ ಆಗುತ್ತೆ? ಭಾರತದ ಮೇಲೆ ಏನು ಪರಿಣಾಮಗಳಾಗುತ್ತೆ ಅಂತ ಹೇಳಿದರೆ ತೀವ್ರತರನಾದಂತಹ ಮಾರುತಗಳು ಪೂರ್ವದ ದಿಕ್ಕಿನ ಕಡೆಗೆ ಚಲಿಸೋದ್ರಿಂದ ಮಳೆ ಕಡಿಮೆ ಆಗುವಂಥ ಸಾಧ್ಯತೆಗಳಿದೆ. ಮೋಡಗಳೇ ಆಗೋದಿಲ್ಲ ಅಂತ ಹೇಳ್ತಾರೆ. ವಿಪರೀತವಾದಂಥ ಬರಗಾಲ ಆಗಿಬಿಡಬಹುದು. ಈ ಬರಗಾಲದಿಂದ ದೇಶದಲ್ಲಿ ಅನೇಕ ಸಮಸ್ಯೆಗಳಾಗಬಹುದು. ಮತ್ತೊಂದು ಕಡೆ ಭಾರತಕ್ಕೆ ಅದು ಆಹಾರ ಆಗಿರ್ಬೋದು, ನೀರಿನ ವಿಚಾರದಲ್ಲಿ ಆಗಿರ್ಬೋದು, ಅದರ ಜೊತೆಗೆ ಅತಿಯಾದ ಉಷ್ಣಾಂಶ ಆಗುತ್ತೆ, ಆರೋಗ್ಯದ ಮೇಲೆ ಸಮಸ್ಯೆಗಳಾಗುತ್ತೆ, ಆಹಾರದ ಬೆಲೆ ಕೂಡ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಮಳೆ ಆಗಬೇಕು ಅಂತ ಹೇಳಿದರೆ ಮೋಡಗಳು ಬೇಕು. ಈ ಸೂಪರ್ ಎಲ್ ನೀನೋ ಆದರೆ ಭಾರತದಲ್ಲಿ ಈ ಮೋಡಗಳೇ ಉತ್ಪತ್ತಿ ಆಗೋದಿಲ್ಲ. ಮೋಡಗಳು ಕಡಿಮೆ ಆಗೋದ್ರಿಂದ ಅತಿ ಹೆಚ್ಚು ಉಷ್ಣಾಂಶ ನೇರವಾಗಿ ಭೂಮಿ ಮೇಲೆ ಬೀಳುತ್ತೆ. ಆ ಭೂಮಿ ಮೇಲೆ ಬೀಳುವಂಥ ಉಷ್ಣಾಂಶದಿಂದ ದೇಶದಾದ್ಯಂತ ಉಷ್ಣಾಂಶವೂ ಕೂಡ ಜಾಸ್ತಿ ಆಗ್ಬೋದು ಅಂತ. ಇದರ ಜೊತೆಗೆ ಕೆಲವೊಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳಿವೆ. ಏನು ಮುನ್ನೆಚ್ಚರಿಕಾ ಕ್ರಮಗಳು? ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು? ನೀರಿನ ನಿರ್ವಹಣೆ. ಸಹಜವಾಗಿ ನಮಗೆ ಬರಗಾಲ ಬಂದಾಗ ನಾವು ನೀರಿನ ನಿರ್ವಹಣೆಗೆ ಮುಂದಾಗ್ತೀವಿ. ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಬಳಸೋದಾಗಿರ್ಬೋದು, ತುಂತುರು ನೀರಾವರಿಗಳನ್ನು ಮಾಡೋದಾಗಿರ್ಬೋದು, ಹನಿ ನೀರಾವರಿ ಮಾಡುವಂತಹ ಪ್ರಯತ್ನಕ್ಕೆ ಹೋಗೋದಾಗಿರ್ಬೋದು, ಮಳೆ ನೀರು ಕೊಯ್ಲು. ಈಗ ಮಳೆ ನೀರು ಕೊಯ್ಲು ಹೊಸ ಮನೆಗಳನ್ನು ಕಟ್ಟಿಸೋದಿದ್ರೆ ಅದು ಸರ್ಕಾರದ ನಿಯಮದ ಪ್ರಕಾರ ಪ್ರತಿಯೊಬ್ಬರು ಕೂಡ ಮಳೆ ನೀರು ಕೊಯ್ಲನ್ನು ಮಾಡಬೇಕು ಅನ್ನುವಂಥದ್ದಿದೆ. ಆದರೆ ಎಷ್ಟು ಜನ ಮಾಡ್ತಿದ್ದೀವಿ ಅದೆಲ್ಲ ಸದ್ಯಕ್ಕಿರುವಂಥ ಪ್ರಶ್ನೆ. ಬಟ್ ಇಂಥ ಸಮಯದಲ್ಲಿ ಅದನ್ನು ಮಾಡಬಹುದು ಅಂತ ಕಡಿಮೆ ನೀರಿನ ಬಳಕೆ, ಅಗತ್ಯಕ್ಕೆ ತಕ್ಕಂತೆ ನೀರನ್ನು ಬಳಕೆ ಮಾಡುವಂಥದ್ದು, ಕೆರೆ ಕಟ್ಟೆ ಮಳೆ ನೀರು ಅದೆಲ್ಲವೂ ಕೂಡ ಸಂಗ್ರಹ ಮಾಡಿಕೊಳ್ಬೇಕು. ಅದೆಲ್ಲವೂ ಕೂಡ ನಮಗೆ ಅನುಕೂಲ ಆಗುತ್ತೆ. ಮತ್ತೊಂದು ಕಡೆ ಈ ಕೃಷಿ ಕ್ಷೇತ್ರದಲ್ಲಿ ಏನಾಗುತ್ತೆ, ರೈತರು ಹವಾಮಾನ ಮುನ್ಸೂಚನೆಗೆ ತಕ್ಕಂತೆ ಬೆಳೆಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ. ಹವಾಮಾನ ಇಲಾಖೆ ಏನು ಹೇಳುತ್ತೆ ಅದರ ಪ್ರಕಾರ ಬರ ನಿರೋಧಕ ಬೆಳೆಗಳನ್ನು, ಅಂದರೆ ಕಡಿಮೆ ನೀರಿನಲ್ಲಿ ಬೆಳೆಯುವಂತಹ ರಾಗಿ ಆಗಿರ್ಬೋದು, ಬೇರೆ ಬೇರೆ ಅದೆಲ್ಲವೂ ಕೂಡ. ಅದಾದ ನಂತರ ಆರೋಗ್ಯದಲ್ಲಿ ಮುನ್ನೆಚ್ಚರಿಕೆ ಏನು ತೆಗೆದುಕೊಳ್ಳಬಹುದು? ಹೆಚ್ಚು ನೀರನ್ನು ಕುಡಿಬೇಕು ನಾವು. ಎಳ್ನೀರು, ಮಜ್ಜಿಗೆ ಇದನ್ನೆಲ್ಲವೂ ಕೂಡ ನಾವು ಸೇವನೆ ಮಾಡಬೇಕು. ಮತ್ತೊಂದು ಕಡೆ ಕೃಷಿ ಕ್ಷೇತ್ರದಲ್ಲಿ ಬೆಳೆ ವಿಮೆ ಅಂದರೆ ಇನ್ಸೂರೆನ್ಸ್ ಮಾಡಿಸೋದು ಕ್ರಾಪ್ಗಳಿಗೆ,
ಕ್ರಾಪ್ ಇನ್ಶೂರೆನ್ಸನ್ನು ಮಾಡಿಸೋದು, ಅದಾದ ನಂತರ ಮಣ್ಣಿನ ತೇವಾಂಶ ಹೇಗಿದೆ, ಏನು ಎತ್ತ, ಅವೆಲ್ಲದರ ಬಗ್ಗೆಯೂ ಕೂಡ ನಾವು ಗಮನ ಹರಿಸಿದರೆ ಮಾತ್ರ, ಅಂದರೆ ಬರಗಾಲ ಬಂದಂತಹ ಸಮಯದಲ್ಲೂ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳಾಗುತ್ತೆ, ಅದನ್ನು ಎದುರಿಸೋದಕ್ಕೆ ನಾವು ಸಜ್ಜಾಗಬೇಕು. ಆರೋಗ್ಯ ಮುನ್ನೆಚ್ಚರಿಕೆ, ಹೆಚ್ಚು ನೀರನ್ನು ಕುಡಿಬೇಕು ನಾವು. ಎಳ್ನೀರು, ಮಜ್ಜಿಗೆ, ನೈಸರ್ಗಿಕ ಪಾನೀಯಗಳನ್ನು ಸಹಜವಾಗಿ ನಮಗೆ ಯಾವಾಗ ಬೇಸಿಗೆಗಾಲದಲ್ಲಿ ಅದನ್ನು ನಾವು ಫಾಲೋ ಮಾಡ್ತೀವಿ, ಅದನ್ನು ಮಾಡಬೇಕು ಅಂತ. ಬಿಸಿಲಿನಿಂದ ರಕ್ಷಣೆಯನ್ನು ಕೂಡ ನಾವು ಪಡೆದುಕೊಳ್ಳೋದಕ್ಕೆ ಹೋಗಬೇಕು. ಶಕ್ತಿ ಮತ್ತು ಆಹಾರದ ಭದ್ರತೆ, ಆಹಾರ ಸಂಗ್ರಹಣೆಯನ್ನಂತೂ ನಿಶ್ಚಿತವಾಗಿ ಮಾಡ್ಕೊಳ್ಬೇಕಾಗುತ್ತೆ. ಬಿಕಾಸ್ ಬರಗಾಲ ಬಂದರೆ ಬೆಳೆಯ ಪ್ರಮಾಣ ಕಡಿಮೆ ಆಗುತ್ತೆ, ಆಹಾರ ಉತ್ಪನ್ನಗಳ ದರವೂ ಕೂಡ ಏರಿಕೆ ಆಗುತ್ತೆ. ಹೀಗಾಗಿ ಮೊದಲೇ ಸಂಗ್ರಹ ಇಟ್ಕೊಳ್ಬೇಕು ಅಂತ. ವಿದ್ಯುತ್ ಉಳಿತಾಯ ಮಾಡಬೇಕು, ಜಲವಿದ್ಯುತ್ ಉತ್ಪಾದನೆಯನ್ನು ಕಡಿಮೆ ಮಾಡಿ ಅದನ್ನು ವ್ಯರ್ಥ ಮಾಡಬಾರ್ದು ಅಂತ. ಸರ್ಕಾರದ ಮುನ್ನೆಚ್ಚರಿಕೆಗಳು ಏನಿರಬೇಕು, ಮುನ್ಸೂಚನೆಯನ್ನು ಕೊಡಬೇಕು ಹವಾಮಾನ ಇಲಾಖೆ ಮುಖಾಂತರ. ಈಗ ಹೆಂಗೆ ಮಳೆ ಬರುತ್ತೆ, ಬಿಸಿಲಿರುತ್ತೆ, ಎಲ್ಲವನ್ನು ಕೂಡ ಅವರು ಮುನ್ಸೂಚನೆ ಕೊಡ್ತಾರೆ, ಅದನ್ನು ಕೊಡಬೇಕು ಅವರು. ಜಾನುವಾರುಗಳಿಗೆ ಮೇವಿನ ಕೊರತೆ ಆಗದಂತೆ ಮೇವು ಬ್ಯಾಂಕನ್ನು ಸ್ಥಾಪನೆ ಮಾಡಬೇಕು. ಬರ ಪರಿಹಾರ ನಿಧಿ, ಅಂದರೆ ಬರ ಬಂದು ಅಂದರೆ 2013-14 ಸಮಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬರ ಯಾವ ಪರಿಪ್ರಮಾಣದಲ್ಲಿ ಬಂದಿತ್ತು, ಅದನ್ನು ಯಾವ ಪರಿಪ್ರಮಾಣದಲ್ಲಿ ಸಮಸ್ಯೆ ಆಗಿತ್ತನ್ನು ನಾವು ನೋಡಿದ್ದೀವಿ. ಹೀಗಾಗಿ ಅದೆಲ್ಲವನ್ನು ಕೂಡ ಸರಿಪಡಿಸೋ ಪ್ರಯತ್ನವನ್ನು ಸರ್ಕಾರಗಳು ಮಾಡಬೇಕು. ಭಾರತದಲ್ಲಿ ಸೂಪರ್ ಎಲ್ ನೀನೋ ಹಾದಿ ಹೇಗಿತ್ತು, ಯಾವಾಗ ಆಗಿದೆ, ಏನೇನು ಸಮಸ್ಯೆ ಆಗಿದೆ? 1982-83ರಲ್ಲಿ ದೊಡ್ಡ ಮಟ್ಟದ ಬರಗಾಲ ಬಂದ್ಬಿಟ್ಟಿದೆ. ಈ ಬರಗಾಲಕ್ಕೆ ಏನಂತ ಕರೆದ್ರು, ಶತಮಾನದ ಎಲ್ ನೀನೋ ಅನ್ನುವಂಥ ಹೆಸರನ್ನು ಅವತ್ತು ಕೊಟ್ಟಿದ್ದರು 1982-83ರಲ್ಲಿ. ಅವತ್ತೇನಾಗಿತ್ತು, 20ನೇ ಶತಮಾನದ ಎಲ್ ನೀನೋ ಅಂತ ಅದಕ್ಕೆ ಹೆಸರು ಕೊಟ್ಟರು. ಕೃಷಿ ಉತ್ಪನ್ನ 3% ಕಡಿಮೆ ಆಗಿತ್ತು. ಗುಜರಾತ್, ರಾಜಸ್ಥಾನ, ಒಡಿಶಾ, ಮಧ್ಯಪ್ರದೇಶ, ಮಹಾರಾಷ್ಟ್ರ ಎಲ್ಲ ಭಾಗಗಳು ಹಾನಿಯನ್ನು ಅನುಭವಿಸಿದ್ದು. 1997-98ರಲ್ಲಿ ಬರಗಾಲ ಬರುತ್ತೆ ಅಂತ ಹೇಳಿದ್ರು, ಆದರೆ ವಿಪರೀತವಾದಂತಹ ಮಳೆ ಇಲ್ಲಿ ಸುರಿದು ಬಿಟ್ಟಿತ್ತು. ಹೀಗಾಗಿ ಈ ಬಾರಿಯೂ ಕೂಡ ಭಾರತದ ಮೇಲೆ ಸೂಪರ್ ಎಲ್ ನೀನೋ ಪ್ರಭಾವ ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಆದರೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ನಾವು ತೆಗೆದುಕೊಳ್ಳಬೇಕು.